ಸ್ನೇಹಿತರೆ, ನಾನಿವಾಗ ಒಂದು ಸುಂದರವಾದ ಆನಿಮೇಷನ್ ಮೂವಿನ ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಊರಿನಲ್ಲಿ ಫೈಟ್ ನ ಗಂಧಗಳಿನೇ ಗೊತ್ತಿಲ್ದಿರುವಂತ ಒಂದು ಪಾಂಡ ಆ ಊರಿನ ಡ್ರಾಗನ್ ವಾರಿಯರ್ ಹೇಗಾಗುತ್ತೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ಈ ಮೂವಿನ ತಪ್ಪದೆ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ಕುಂಫು ಪಾಂಡ ಅಂತ. ಖಂಡಿತವಾಗ್ಲೂ ಈ ಮೂವಿನ ತಪ್ಪದೆ ಎಲ್ರೂ ಜೀವನದಲ್ಲಿ ಒಂದ್ಸಲಿನಾದ್ರೂ ನೋಡ್ಲೇಬೇಕು. ಅಷ್ಟೊಂದು ಸುಂದರವಾಗಿದೆ ಈ ಮೂವಿ. ಈ ಮೊದಲನೇ ಪಾರ್ಟ್ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ತಪ್ಪದೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೆಕ್ಸ್ಟ್ ಪಾರ್ಟ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಇನ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಪೋ ಅನ್ನೋ ಒಂದು ಪಾಂಡ ತುಂಬಾ ಚೆನ್ನಾಗಿ ಕುಂಫುನ ಕಲ್ತು ಶತ್ರುಗಳಿಗೆಲ್ಲ ಸಖತ್ ಹೊಡಿತಾ ಇರುತ್ತೆ. ಹಾಗೆ ಅದು ತುಂಬಾ ಫೇಮಸ್ ಆಗಿರುವಂತ ಮಾಸ್ಟರ್ ಶಿಫ್ನ ಶಿಷ್ಯರನ್ನ ತನ್ನ ಶಿಷ್ಯರನ್ನಾಗಿ ಮಾಡ್ಕೊಂಡು ತುಂಬಾ ಜನ ಸೈನಿಕರನ್ನೆಲ್ಲ ನೆಲಸಮ ಮಾಡ್ತಿರುತ್ತೆ. ಆ ಫೈಟ್ ನೆಲ್ಲ ನೋಡಿ ನಾವು ಈ ಮೂವಿಯ ಗ್ರ್ಯಾಂಡ್ ಮಾಸ್ಟರ್ ಆ ಪೋನೆ ಇರ್ಬೋದು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಇದುವರೆಗೂ ನಾವು ಏನೆಲ್ಲ ನೋಡಿದ್ವಿ ಅದನ್ನ ಪೋ ಕನಸ್ ಕಾಣ್ತಿರುತ್ತೆ. ಪೋಗೆ ಕುಂಫು ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ಅದಕ್ಕೆ ಕುಂಫುನ ಕಲಿಯೋದಕ್ಕೆ ಆಗಿರೋದಿಲ್ಲ. ಯಾಕಂದ್ರೆ ಪೋಗೆ ಮಿಸ್ಟರ್ ಪಿಂಗ್ ಅನ್ನೋ ಒಬ್ರು ತಂದೆ ಇರ್ತಾರೆ. ಅವರು ಪೋಗೆ ಹೇಗ್ ತಂದೆ ಆದ್ರು ಅನ್ನೋದನ್ನ ಇಲ್ಲಿ ಎಲ್ಲೂ ತೋರಿಸಿಲ್ಲ. ಹಾಗಾಗಿ ಅದು ಸೀಕ್ರೆಟ್ ಆಗಿದೆ. ಮಿಸ್ಟರ್ ಪಿಂಗ್ ಚಿಕ್ಕದಾಗಿ ಒಂದು ಹೋಟೆಲ್ ನ ನಡೆಸ್ತಾ ಇರ್ತಾರೆ. ಅದರಿಂದ ಪೋ ಅವರಿಗೆ ಹೆಲ್ಪ್ ಮಾಡ್ಕೊಂಡಿರೋದ್ರಿಂದ ಪೋಗೆ ಕುಂಫುನ ಕಲಿಯೋದಕ್ಕಾಗಿರೋದಿಲ್ಲ. ಪೋ ಹೋಟೆಲ್ ಬಂದಾಗ ಮಿಸ್ ಆಗಿ ನನ್ಗೆ ಒಂದು ಕನ್ಸ್ ಬೀಳ್ತು ಅಂತ ಅವರ ತಂದೆಗೆ ಹೇಳ್ಬಿಡುತ್ತೆ. ಅದಕ್ಕೆ ಅವರ ತಂದೆ ಹೌದಾ ಏನ್ ಕನ್ಸ್ ಬೀಳ್ತು ಅಂತ ಕೇಳ್ತಾರೆ. ಅವಾಗ ಪೋ ನಾನು ಕನಸಿನಲ್ಲಿ ಒಳ್ಳೆ ಕುಂಫು ಮಾಸ್ಟರ್ ಆಗಿದೆ ಅಂತ ಹೇಳಿದ್ರೆ ಅವ್ರ ತಂದೆ ಬೇಜಾರ್ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡು ನಾನು ನನ್ನ ಕನಸಿನಲ್ಲಿ ಒಳ್ಳೆ ನೂಡಲ್ಸ್ ನ ರೆಡಿ ಮಾಡ್ತಿದ್ದೆ ಅಂತ ಹೇಳ್ಬಿಡುತ್ತೆ. ಯಾಕಂದ್ರೆ ಅವರ ತಂದೆಗೆ ಕುಂಫು ಅಂದ್ರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಅದನ್ನ ಕೇಳಿ ಅವರ ತಂದೆ ತುಂಬಾ ಖುಷಿಯಿಂದ ಮಗ್ನೆ ನಾನು ಈ ದಿನಕ್ಕೋಸ್ಕರ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ. ಇನ್ ಮುಂದೆ ನಾನ್ ನಿನ್ಗೆ ನನ್ನ ಅಡುಗೆ ಎಲ್ಲಾ ಸೀಕ್ರೆಟ್ಸ್ ಗಳನ್ನ ಹೇಳ್ಕೊಡ್ತೀನಿ. ಈ ಹೋಟೆಲ್ ನ ಇನ್ಮೇಲೆ ನೀನೇ ನಡ್ಸ್ಕೊಂಡು ಹೋಗು ಅಂತ ಹೇಳ್ತಿರುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ನಮ್ಗೆ ಮಾಸ್ಟರ್ ಶಿಪ್ ನ ತೋರಿಸ್ತಾರೆ. ಅವರು ಒಂದು ಮರದ ಕೆಳಗಡೆ ಕೂತ್ಕೊಂಡು ತುಂಬಾ ಸುಂದರವಾಗಿ ಮೈ ಮರೆತು ಕೊಳಲ್ ನುಡಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ತನ್ನ ಶಿಷ್ಯರೆಲ್ಲ ಒಂದೇ ಸಾರಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವಾಗ ಅವರಿಂದ ಶಿಪ್ ಬಚಾವ್ ಆಗ್ತಾರೆ. ಇವಳು ಟೈಗ್ರೆಸ್ ಅಂತ, ಇವನು ಮಾಸ್ಟರ್ ಮಂಕಿ, ಇವನು ಮಾಸ್ಟರ್ ಕ್ರೇನ್, ಹಾಗೆ ಇವಳು ವೈಪರ್, ಇವನು ಮ್ಯಾಂಟಿಸ್ ಅಂತ. ಇವರೆಲ್ಲ ಮಾಸ್ಟರ್ ಶಿಪ್ ನ ಶಿಷ್ಯಂದಿರು. ಅವ್ರಗಳಿಗೆ ಮಾಸ್ಟರ್ ಶಿಪ್ ನನ್ನನ್ನ ಯಾಕೆ ಡಿಸ್ಟರ್ಬ್ ಮಾಡಿದ್ರಿ ಅಂತ ಕೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಜಿಂಗು ಬಂದು ಗ್ರ್ಯಾಂಡ್ ಮಾಸ್ಟರ್ ಹೋಗ್ವೆ ನಿಮ್ಮನ್ನ ಭೇಟಿ ಮಾಡ್ಬೇಕಂತೆ ಅಂತ ಹೇಳುತ್ತೆ. ಅದರಿಂದ ತುಂಬಾ ಬೇಗ ಮಾಸ್ಟರ್ ಶಿಪ್ ಗ್ರ್ಯಾಂಡ್ ಮಾಸ್ಟರ್ ಹೋಗ್ವೆನ ಮೀಟ್ ಮಾಡೋದಕ್ಕೆ ಅಂತ ಬಂದಾಗ ಗ್ರ್ಯಾಂಡ್ ಮಾಸ್ಟರ್ ಹೋಗ್ವೆ ಒಂದು ಸ್ಟಿಕ್ ನ ಮೇಲ್ಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಅವರು ಮಾಸ್ಟರ್ ಶಿಪ್ ಅಲ್ಲಿಗೆ ಬಂದಿದ್ನ ಗಮನಿಸಿ ಧ್ಯಾನದಿಂದ ಹೊರಗಡೆ ಬಂದು ಪಕ್ಕದಲ್ಲಿರುವಂತಹ ಕ್ಯಾಂಡಲ್ಸ್ ಗಳನ್ನ ಆರಿಸ್ತಾ ಇರ್ತಾರೆ. ಅವರಿಗೆ ತುಂಬಾನೇ ವಯಸ್ಸಾಗಿರುತ್ತೆ. ಅದನ್ನ ಗಮನಿಸಿ ಮಾಸ್ಟರ್ ಶಿಪ್ ಒಂದೇ ಸಲ ಆ ಕ್ಯಾಂಡಲ್ಸ್ ಗಳನ್ನ ಆರಿಸಿ ಏನಾದ್ರೂ ಸಮಸ್ಯೆ ಇದೆಯಾ ಮಹಾಗುರು ಅಂತ ಕೇಳ್ತಾರೆ. ಅದಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಹೋಗ್ವೆ ನನ್ನ ಅನಿಸಿಕೆ ಪ್ರಕಾರ ಟೈಲಾಂಗ್ ವಾಪಸ್ ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಈ ಟೈಲಾಂಗ್ ಯಾರು ಅನ್ನೋದು ಮುಂದೆ ನಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಆ ಮಾತನ್ನ ಕೇಳಿ ಮಾಸ್ಟರ್ ಶಿಪ್ ಅದು ಹೇಗ್ ಸಾಧ್ಯ, ಅವನು ಜೈಲ್ ನಲ್ಲಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಹೋಗ್ವೆ ಇವಾಗ ಜೈಲ್ ನಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳ್ತಾರೆ. ಅದರಿಂದ ಮಾಸ್ಟರ್ ಶಿಪ್ ಜಿಂಗ್ ನ ಕರೆದು ಇವಾಗ್ಲೇ ನೀನು ಚೋರ್ಗಾಮ್ ನಲ್ಲಿರುವಂತ ಜೈಲ್ ಹತ್ರ ಹೋಗಿ ನಮ್ಮ ಸೈನಿಕರಿಗೆ ಸೆಕ್ಯೂರಿಟಿ ಮತ್ತೆ ಶಸ್ತ್ರಾಸ್ತ್ರಗಳನ್ನ ಡಬಲ್ ಮಾಡ್ಕೊಳ್ಳೋದಕ್ಕೆ ಹೇಳು. ಯಾವುದೇ ಕಾರಣಕ್ಕೂ ಟೈಲಾಂಗ್ ಜೈಲಿಂದ ತಪ್ಪಿಸ್ಕೊಳ್ತಿರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳು ಅಂತ ಹೇಳಿ ಜಿಂಗ್ ನ ಅಲ್ಲಿಂದ ಕಳಿಸ್ತಾರೆ. ಅದಾದ್ಮೇಲೆ ಹೋಗ್ವೆ ಶೀಫ್ಗೆ ಡ್ರಾಗನ್ ಯುದ್ಧ ನಡೆಯುವಂತ ಸಮಯ ಬಂದೇ ಬಿಟ್ಟಿದೆ ಅಂತ ಹೇಳ್ತಾರೆ. ಅದಕ್ಕೆ ಮಾಸ್ಟರ್ ಶಿಪ್ ಡ್ರಾಗನ್ ಯುದ್ಧ ಮಾಡೋದಕ್ಕೆ ಯಾರಿದ್ದಾರೆ ಅಂತ ಶಕ್ತಿ ಯಾರಿಗಿದೆ, ಆ ಯುದ್ಧಕ್ಕೆ ಯಾರ್ ಲಾಯಕು ಅಂತ ಕೇಳ್ತಾರೆ. ಅವಾಗ ಹೋಗ್ವೆ ಅದು ನನಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗಿರ್ಬೇಕಾದ್ರೆ ಒಂದಿನ ಗ್ರ್ಯಾಂಡ್ ಮಾಸ್ಟರ್ ಹೋಗ್ವೆ ಡ್ರಾಗನ್ ವಾರಿಯರ್ ನ ಇವತ್ತು ಸೆಲೆಕ್ಟ್ ಮಾಡ್ತೀವಿ ಅಂತ ಒಂದು ಪೋಸ್ಟರ್ ನ ಹಾಕಿರ್ತಾರೆ. ಅದನ್ನ ಪೋ ನೋಡಿ ಅದು ಹೋಟೆಲ್ ನಲ್ಲಿ ಇದ್ದವ್ರಿಗೆಲ್ಲ ಇವಾಗ್ಲೇ ನೀವೆಲ್ಲ ಅರಮನೆ ಹತ್ರ ಹೋಗಿ ಇವತ್ತು ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಹೋಗ್ವೆ ಡ್ರಾಗನ್ ವಾರಿಯರ್ ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿಂದ ಎಲ್ಲರನ್ನೂ ಕಳಿಸುತ್ತೆ. ಅದನ್ನ ಪಿಂಗು ನೋಡಿ ಸ್ವಲ್ಪ ನೂಡಲ್ಸ್ ನ ಒಂದು ಟ್ರಾಲಿ ಒಳಗಡೆ ಇಟ್ಟು ಪೋಗೆ ನೀನು ಇದನ್ನ ಅರಮನೆ ಹತ್ರ ತಗೊಂಡೋಗಿ ಮಾರ್ಕೊಂಡ್ ಬಾ ಅಂತ ಹೇಳುತ್ತೆ. ಈ ಕಡೆ ಎಲ್ರು ಅರಮನೆ ಹತ್ರ ಡ್ರಾಗನ್ ವಾರಿಯರ್ ನ ಸೆಲೆಕ್ಟ್ ಮಾಡೋದನ್ನ ನೋಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಆ ಅರಮನೆ ತುಂಬಾ ಅಂದ್ರೆ ತುಂಬಾ ಎತ್ತರವಾದ ಪ್ರದೇಶದಲ್ಲಿರುತ್ತೆ. ಅಲ್ಲಿಗೆ ನಡ್ಕೊಂಡು ಹೋಗೋದಕ್ಕೆ ಕಷ್ಟ. ಅಂತದ್ರಲ್ಲಿ ಪೋ ನೂಡಲ್ಸ್ ಇರುವಂತ ಟ್ರಾಲಿನ ಅಲ್ಲಿಗೆ ಹೇಗ್ ತಗೊಂಡೋಗೋದಕ್ಕೆ ಸಾಧ್ಯ. ಆದ್ರೂ ಕೂಡ ಪೋ ತುಂಬಾ ಕಷ್ಟಪಟ್ಟು ಮೇಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅದು ಆ ರೀತಿ ಟ್ರೈ ಮಾಡ್ತಿರ್ಬೇಕಾದ್ರೆ ಮಧ್ಯಾಹ್ನ ಆಗ್ಬಿಡುತ್ತೆ. ಅದರಿಂದ ಪೋಗೆ ತುಂಬಾ ಸುಸ್ತಾಗ್ಬಿಡುತ್ತೆ. ಅದು ಎಷ್ಟು ದೂರ ಹೋಗಿರ್ಬಹುದು ಅಂತ ನೋಡಿದ್ರೆ ಕೇವಲ 9ರಿಂದ 10 ಮೆಟ್ಲುಗಳು ಮಾತ್ರ ಹತ್ತಿರುತ್ತೆ ಅಷ್ಟೇ. ಅದನ್ನ ನೋಡಿ ಪೋ ಈ ರೀತಿ ಆದ್ರೆ ನಾನು ಮೇಲ್ಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಎಲ್ಲನೂ ಅಲ್ಲೇ ಬಿಟ್ಟು ಮೇಲ್ಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ತುಂಬಾ ಸಮಯದ ನಂತರ ಪೋ ಮೇಲ್ಗಡೆ ಬಂದು ತಲುಪುತ್ತೆ. ಆದ್ರೆ ಅಷ್ಟರಲ್ಲಿ ಅರಮನೆಯ ಡೋರು ಕ್ಲೋಸ್ ಆಗ್ಬಿಡುತ್ತೆ. ಪೋ ಆ ಡೋರ್ ನ
ಎಷ್ಟೇ ಬಡಿದ್ರು ಕೂಡ ಅದನ್ನ ಯಾರು ಕೂಡ ಓಪನ್ ಮಾಡ್ತಾ ಇರೋದಿಲ್ಲ. ಈ ಕಡೆ ಮಾಸ್ಟರ್ ಶಿಫ್ನ ಶಿಷ್ಯಂದಿರೆಲ್ಲ ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೇ ಮುಂದೆ ಬಂದು ಅವರ ಶಕ್ತಿನ ಪ್ರದರ್ಶನ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಪೋ ಅರಮನೆ ಒಳಗಡೆ ಬರೋದಕ್ಕೆ ಏನೇನೋ ಟ್ರೈ ಮಾಡ್ತಿರುತ್ತೆ, ಆದ್ರೂ ಕೂಡ ಅದ್ರ ಕೈಲಿ ಆಗ್ತಾ ಇರೋದಿಲ್ಲ. ಅವಾಗ ಅದಕ್ಕೆ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ಅಲ್ಲೇ ಇದ್ದಂತಹ ರಾಕೆಟ್ ಗಳನ್ನ ಒಂದು ಕುರ್ಚಿಗೆ ಕಟ್ಟಿ ಮೇಲ್ಗಡೆ ಹಾರ್ಕೊಂಡು ಅರಮನೆ ಒಳಗಡೆ ಹೋಗೋದಕ್ಕೆ ನೋಡ್ತಾ ಇರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಪಿಂಗು ಬಂದು ಪೋನ ತಡೆಯೋದಕ್ಕೆ ನೋಡ್ತಿರುತ್ತೆ. ಅವಾಗ ಪೋ ಡ್ಯಾಡ್ ನನ್ಗೆ ಕುಂಫು ಅಂದ್ರೆ ತುಂಬಾನೇ ಇಷ್ಟ ಅಂತ ಹಾರ್ಕೊಂಡ್ ಬಂದು ಅರಮನೆಯ ಮೈದಾನದೊಳಗಡೆ ಬಿದೋಗ್ಬಿಡುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಹೋಗ್ಬೇ ಬಂದು ಮುಂದಿನ ಡ್ರಾಗನ್ ವಾರಿಯರ್ ಇವನೇ ಅಂತ ಪೋ ಕೈನ ಇಟ್ಕೊಂಡು ಅಲ್ಲಿದ್ದವ್ರಿಗೆಲ್ಲ ಹೇಳ್ತಿರುತ್ತೆ. ಅದನ್ನ ನೋಡಿ ಎಲ್ಲರಿಗೂ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ, ಇದು ಹೇಗ್ ಸಾಧ್ಯ ಅಂತ. ಮಾಸ್ಟರ್ ಶಿಫ್ ಕೂಡ ಹೋಗ್ಬೇ ಹತ್ರ ಬಂದು ಗುರು ಇದು ಹೇಗ್ ಸಾಧ್ಯ, ಆ ದಡಿಯ ಪಾಂಡ ಡ್ರಾಗನ್ ವಾರಿಯರ, ನೀವು ಟೈಗ್ರೆಸ್ ನ ಸೆಲೆಕ್ಟ್ ಮಾಡ್ಬೇಕಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೇ ನಾನು ಸರಿಯಾಗಿನೇ ಆಯ್ಕೆ ಮಾಡಿದೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಆ ಸೀನ್ ಕಟ್ಟಾಕೆ ಜಿಂಕ್ ನ ತೋರಿಸ್ತಾರೆ. ಅದು ತುಂಬಾ ಕಷ್ಟಪಟ್ಟು ಚೋರ್ಗಾಮ್ ನಲ್ಲಿರುವಂತ ಜೈಲ್ ಹತ್ರ ಬಂದು ಕಮಾಂಡರ್ ವಾಚರ್ಗೆ ಮಾಸ್ಟರ್ ಶಿಪ್ ಕಳ್ಸಿರುವಂತ ಸಂದೇಶನ ಕೊಡುತ್ತೆ. ಅದನ್ನ ವಾಚರ್ ಓದಿ ನಿಮ್ಗಳಿಗೆ ನನ್ನ ಸುರಕ್ಷತೆ ಬಗ್ಗೆ ನಂಬಿಕೆ ಇಲ್ವಾ, ಹಾಗಾದ್ರೆ ನಿನ್ಗೆ ನಾನು ಟೈಲಾಂಗ್ ನ ತೋರಿಸ್ತೀನಿ, ಅವನನ್ನ ನಾವು ಹೇಗ್ ಬಂಧಿಸಿದೀವಿ ಅಂತ ನೀನೇ ನೋಡು ಅಂತ ಹೇಳಿ ಜಿಂಕ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಜಿಂಕ್ ನ ಒಂದು ರೆಕ್ಕೆ ಪುಕ್ಕ ಕೆಳಗಡೆ ಬಿದ್ದೋಗುತ್ತೆ. ಆ ಜೈಲು ತುಂಬಾನೇ ಸುರಕ್ಷಿತವಾಗಿರುತ್ತೆ. ಟೈಲಾಂಗ್ ಹತ್ರ ಹೋಗೋದಕ್ಕೆ ಒಂದೇ ಒಂದು ಲಿಫ್ಟ್ ನ ವ್ಯವಸ್ಥೆ ಇರುತ್ತೆ. ಅದನ್ನ ಅಲ್ಲಿನ ಸೈನಿಕರೇ ಕೆಳಗಡೆ ಬಿಡ್ಬೇಕು ಮತ್ತೆ ಮೇಲ್ಗಡೆ ಹೇಳ್ಕೋಬೇಕು. ವಾಚರ್ ಜಿಂಕ್ ನ ಟೈಲಾಂಗ್ ಹತ್ರ ಕರ್ಕೊಂಡ್ ಬಂದು ನಿಮ್ಮ ಟೈಲಾಂಗ್ ನ ನಾವು ನಿಶ್ಚಲಗೊಳಿಸಿದೀವಿ, ಯಾವುದೇ ಕಾರಣಕ್ಕೂ ಇವನು ಇಲ್ಲಿಂದ ತಪ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವ್ರುಗಳು ಅಲ್ಲಿಂದ ವಾಪಸ್ ಹೋಗ್ತಿರ್ಬೇಕಾದ್ರೆ ಜಿಂಕ್ ನ ರೆಕ್ಕೆ ಪುಕ್ಕ ಟೈಲಾಂಗ್ ಹತ್ರ ಬಂದು ಬೀಳುತ್ತೆ. ಅದನ್ನ ಟೈಲಾಂಗ್ ನೋಡಿ ಅದರ ಬಾಲ್ದಲ್ಲಿ ಯಾರಿಗೂ ಕಾಣ್ದೇ ಇರೋ ಹಾಗೆ ಅದರ ಪಕ್ಕ ಕೇಳ್ಕೊಳ್ಳುತ್ತೆ. ಈ ಕಡೆ ಪೋ ಅರಮನೆ ಒಳಗಡೆ ಬಂದು ಅಲ್ಲಿರುವಂತ ಫೈಟಿಂಗ್ ರೂಮ್ ನ ನೋಡಿ ಅದು ತುಂಬಾ ಖುಷಿ ಪಡ್ತಿರುತ್ತೆ. ಹಾಗೆ ಅದ್ರೊಳಗಡೆ ಇರುವಂತಹ ಪವಿತ್ರವಾದ ಕವಚ ಮತ್ತೆ ಕತ್ತಿಗಳನ್ನ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಮಾಸ್ಟರ್ ಶಿಫ್ ಬಂದು ನೀನು ಡ್ರಾಗನ್ ವಾರಿಯರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ನೀನು ಎಲ್ಲಿವರೆಗೂ ಡ್ರಾಗನ್ ಯುದ್ಧದ ಸೀಕ್ರೆಟ್ಸ್ ಗಳನ್ನ ಕಲಿಯೋದಿಲ್ವೋ ಅಲ್ಲಿವರೆಗೂ ನಿನ್ಗೆ ಆ ಡ್ರಾಗನ್ ಪುಲ್ಮ ಸಿಗೋದಿಲ್ಲ. ಡ್ರಾಗನ್ ಯುದ್ಧ ಕಲಿಯೋದು ಅಷ್ಟೊಂದು ಸುಲಭ ಅಲ್ಲ, ಅದು ಕುಂಫುವಿನ ಕೊನೆ ಅಂತ. ನೀನ್ ನೋಡಿದ್ರೆ ಎಲ್ಲ ಕಡೆ ಫ್ಯಾಟ್ ತುಂಬಿಕೊಂಡು ಡುಮ್ ಆಗಿದ್ಯಾ. ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೇ ನಿನ್ನ ಸೆಲೆಕ್ಟ್ ಮಾಡಿರ್ಬೋದು, ಆದ್ರೆ ನಾನ್ ನಿನ್ನ ಸೆಲೆಕ್ಟ್ ಮಾಡಿಲ್ಲ. ಬಾಯಿ ಮುಚ್ಕೊಂಡು ನಾನು ಏನ್ ಹೇಳ್ತೀನಿ ಅದನ್ನ ಕೇಳು. ನಿನ್ಗೆ ಕುಂಫು ಬಗ್ಗೆ ಏನ್ ಗೊತ್ತು ಅನ್ನೋದನ್ನ ನನಗ್ ತೋರ್ಸೋ, ಇಲ್ಲ ಅಂದ್ರೆ ನೀನು ಡ್ರಾಗನ್ ವಾರಿಯರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಪೋನ ಟ್ರೈನಿಂಗ್ ರೂಮ್ ಒಳಗಡೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಮಾಸ್ಟರ್ ಶಿಪ್ ನ ಶಿಷ್ಯಂದರು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅವ್ರುಗಳು ಕುಂಫುನಲ್ಲಿ ತುಂಬಾ ಅಂದ್ರೆ ತುಂಬಾನೇ ಎಕ್ಸ್ಪರ್ಟ್ ಇರ್ತಾರೆ. ಮಾಸ್ಟರ್ ಶಿಫ್ ಪೋಗೆ ಅವ್ರಗಳ ತರನೇ ನೀನು ಕೂಡ ಪ್ರಾಕ್ಟೀಸ್ ಮಾಡು, ಇಲ್ಲ ಅಂದ್ರೆ ನೀನು ಡ್ರಾಗನ್ ವಾರಿಯರ್ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪೋ ನನ್ಗೆ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಭಯ ಏನಿಲ್ಲ, ಆದ್ರೆ ನಾನು ಮೊದ್ಲು ಇದ್ರ ಜೊತೆ ಟ್ರೈ ಮಾಡ್ತೀನಿ ಅಂತ ಹೇಳುತ್ತೆ. ಅದನ್ನ ನೋಡಿ ಮಾಸ್ಟರ್ ಶಿಫ್ ಇದನ್ನ ನಾವು ಮಕ್ಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಯೂಸ್ ಮಾಡ್ತೀವಿ, ಸರಿ ನೀನು ಇದ್ರ ಜೊತೆನೆ ಪ್ರಾಕ್ಟೀಸ್ ನ ಶುರು ಮಾಡು ಅಂತ ಹೇಳ್ತಾರೆ. ಅವಾಗ ಪೋ ಆ ಗೊಂಬೆ ಜೊತೆ ಫೈಟ್ ಮಾಡ್ದೆ ಹಾಗೆ ಬಿಲ್ಡಪ್ ಕೊಡ್ತಾ ಇರುತ್ತೆ. ಅದನ್ನ ನೋಡಿ ಮಾಸ್ಟರ್ ಶಿಫ್ ನೀನು ಇದ್ರ ಜೊತೆ ಹೊಡೆದಾಡ್ತೀಯಾ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಪೋ ಅದೇನ್ ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ಆ ಗೊಂಬೆಗೆ ಒಂದೇ ಜೋರಾಗಿ ಹೊಡೆಯುತ್ತೆ. ಆ ಗೊಂಬೆ ಮತ್ತೆ ರಿವರ್ಸ್ ಬಂದು ಹೊಡೆದಿದ್ರಿಂದ ಪೋ ಅಲ್ಲಿಂದ ಹಾರ್ಕೊಂಡೋಗಿ ಟ್ರೈನಿಂಗ್ ಜಾಗದೊಳಗಡೆ ಹೋಗ್ಬಿಡುತ್ತೆ. ಹೋಗಿ ಅಲ್ಲಿರುವಂತ ವಸ್ತುಗಳನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದಕ್ಕೆ ಬರ್ದೇ ಇದ್ರಿಂದ ಆ ವಸ್ತುಗಳಿಂದ ಸರಿಯಾಗಿ ಒದೆ ತಿನ್ಕೊಂಡು ವಾಪಸ್ ಮಾಸ್ಟರ್ ಶಿಫ್ ಹತ್ರನೇ ಬಂದು ಕುಂಫು ಕಲಿಯೋದು ತುಂಬಾನೇ ಕಷ್ಟ ಅಂತ ಹೇಳ್ತಿರುತ್ತೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಪೋಗೆ ಅದರ ರೆಸ್ಟ್ ರೂಮ್ ಎಲ್ಲಿದೆ ಅಂತ ಗೊತ್ತಾಗದೆ ಅದು ಮಿಸ್ ಆಗಿ ಮಾಸ್ಟರ್ ಕ್ರೇನ್ ರೂಮ್ ಒಳಗಡೆ ಬಂದ್ಬಿಡುತ್ತೆ. ಅದನ್ನ ಪೋ ನೋಡಿ ತುಂಬಾ ಖುಷಿಯಿಂದ ಮಾಸ್ಟರ್ ಕ್ರೇನ್ ನಾನ್ ನಿಮ್ಮ ದೊಡ್ಡ ಫ್ಯಾನು, ನಿಮ್ಮ ಫೈಟ್ ಗಳನ್ನ ನಾನು ಅವಾಗ ನೋಡ್ತಿರ್ತೀನಿ ಅಂತ ಹೇಳ್ತಿರುತ್ತೆ. ಆದ್ರೆ ಅದಕ್ಕೆ ಮಾಸ್ಟರ್ ಕ್ರೇನ್ ಖುಷಿ ಪಡ್ದೆ ಈ ರೂಮು ನಂದು, ನೀನ್ ಇಲ್ಲಿಂದ ಹೊರಗಡೆ ಹೋಗು, ನಾನ್ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂತ ಬೈಯುತ್ತೆ. ಅದರಿಂದ ಪೋ ಅಲ್ಲಿಂದ ಹೊರಗಡೆ ಬಂದು ಮುಂದೆ ಹೋಗ್ತಿರ್ಬೇಕಾದ್ರೆ ಟೈಗ್ರೆಸ್ ಅದರ ರೂಮ್ ಇಂದ ಹೊರಗಡೆ ಬಂದು ನಿನ್ಗೆ ಈ ಅರಮನೆ ಒಳಗಡೆ ಮಲ್ಗೋದಕ್ಕೆ ಯೋಗ್ಯತೆ ಇಲ್ಲ, ನೀನು ಯಾರು, ನಿನ್ನ ಯೋಗ್ಯತೆ ಏನು ಅನ್ನೋದು ನಿನ್ಗೆ ಚೆನ್ನಾಗಿ ಗೊತ್ತಿದೆ, ಹಾಗಾಗಿ ನೀನು ಇವಾಗ್ಲೇ ಇಲ್ಲಿಂದ ಹೊರಗಡೆ ಹೋಗು ಅಂತ ಬೈಯುತ್ತೆ. ಅದರಿಂದ ಪೋ ತುಂಬಾ ಬೇಜಾರ್ ಮಾಡ್ಕೊಂಡು ಹೊರಗಡೆ ಬಂದು ಒಂದು ಮರದ ಹತ್ರ ಇರುತ್ತೆ. ಅವಾಗ ಅಲ್ಲಿಗೆ ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೇ ಬಂದು ನಿನ್ಗೆ ಈ ಪವಿತ್ರ ಮರ ಇರುವಂತ ಜಾಗ ಹೇಗ್ ಗೊತ್ತಾಯ್ತು, ನನಗ್ ಗೊತ್ತಿದೆ ನಿನ್ಗೆ ದುಃಖ ಆಗಿದೆ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಪೋ ನನಗೆ ಯಾವುದೇ ರೀತಿ ದುಃಖ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಆದ್ರೆ ಮಾಸ್ಟರ್ ಶಿಪ್ ನ ಶಿಷ್ಯಂದ್ರು ನನ್ನನ್ನ ತುಂಬಾನೇ ದ್ವೇಷಿಸ್ತಾರೆ, ನಾನು ಈ ಹೊಟ್ಟೆನ ಇಟ್ಕೊಂಡು ಹೇಗ್ ಡ್ರಾಗನ್ ವಾರಿಯರ್ ಆಗೋದಕ್ಕೆ ಸಾಧ್ಯ ಅಂತ ಕೇಳುತ್ತೆ. ಅವಾಗ ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೇ ಯಾರ್ ಏನಾಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ, ಈ ಹಿಂದೆ ನಡೆದಿರೋದೆಲ್ಲ ಹಿಸ್ಟ್ರಿ, ನಾಳೆ ನಡೆಯೋದೆಲ್ಲ ಮಿಸ್ಟ್ರಿ, ಆದ್ರೆ ಇವತ್ತಿದೆಯಲ್ಲ ಅದು ದೇವ್ರು ನಮಗ್ ಕೊಟ್ಟಿರುವಂತ ವರ ಅಂತ ಹೇಳಿ ಅದು ಅಲ್ಲಿಂದ ಹೋಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಟೈಲಾಂಗ್ ಅವಾಗ್ಲೇ ಅದಕ್ಕೆ ಸಿಕ್ಕಂತಹ ಜಿಂಕ್ ನ ಪುಕ್ಕದ ಸಹಾಯದಿಂದ ಅದನ್ನ ಬಂಧಿಸಿರುವಂತ ಲಾಕ್ ನ ಓಪನ್ ಮಾಡಿ ಬಂಧನದಿಂದ ಬಿಡುಗಡೆ ಆಗ್ತಿರುತ್ತೆ. ಅದನ್ನ ನೋಡಿ ಅಲ್ಲಿದ್ದಂತ ಗಾರ್ಡ್ಸ್ ಗಳೆಲ್ಲ ಅದ್ರ ಕಡೆ ಬರ್ಜಿಗಳನ್ನ ಎಸೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಟೈಲಾಂಗ್ ಆ ಬರ್ಜಿಗಳಿಂದ ಅದ್ರ ಕೈ ಕಟ್ಟಿರುವಂತ ಚೈನ್ ಕಟ್ಟಾಗೋ ರೀತಿ ಇಟ್ಕೊಂಡು ಕೆಲವು ಬರ್ಜಿಗಳನ್ನ ಅದ್ರ ಮುಂದೆ ಇದ್ದಂತಹ ಗೋಡೆಗಳಿಗೆ ನಾಟೋ ತರ ಎಸ್ತೋ ಅವುಗಳ ಸಹಾಯದಿಂದ ಅದು ಮೇಲ್ಗಡೆ ಬರ್ತಿರುತ್ತೆ. ಅದನ್ನ ತಡೆಯೋದಕ್ಕೆ ಅಲ್ಲಿರುವಂತ ಗಾರ್ಡ್ಸ್ ಗಳೆಲ್ಲ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅದು ಮೇಲ್ಗಡೆ ಬಂದು ಅಲ್ಲಿದ್ದಂತಹ ಗಾರ್ಡ್ಸ್ ಗಳಿಗೆಲ್ಲ ಹೊಡೆದು ಕಮಾಂಡರ್ ವಾಚರ್ ಹತ್ರ ಬರುತ್ತೆ. ಜಿಂಗ್ ಇನ್ನು ಅಲ್ಲೇ ಇರುತ್ತೆ, ಅದು
ಟೈಲಂಗ್ ನ ನೋಡಿ ಎದ್ರುಕೊಂಡು ಗಡ ಗಡ ನಡುಕ್ತಾ ಇರುತ್ತೆ. ಕಮಾಂಡರ್ ವಾಚರ್ ಟೈಲಂಗ್ ಅವ್ರ ಹತ್ರ ಬರ್ದಿರೋ ಹಾಗೆ ಮಾಡೋದಕ್ಕೆ ಅವ್ರ ಮುಂದೆ ಇದ್ದಂತ ಬ್ರಿಡ್ಜ್ ನ ಹಾಳ್ ಮಾಡ್ತಿರ್ತಾರೆ. ಆದ್ರೂ ಕೂಡ ಟೈಲಂಗ್ ಮೇಲ್ಗಡೆ ಬಂದು ಕಮಾಂಡರ್ ವಾಚರ್ ಮತ್ತೆ ಅವನ ಗಾರ್ಡ್ಸ್ ಗಳಿಗೆಲ್ಲ ಚೆನ್ನಾಗಿ ಹೊಡೆದು ಜಿಂಕ್ ನ ಇಟ್ಕೊಂಡು ವಾಪಸ್ ನೀನು ನಿನ್ನ ಗುರು ಹತ್ರ ಹೋಗಿ ನಿಜವಾದ ಡ್ರಾಗನ್ ವಾರಿಯರ್ ಬರ್ತಾ ಇದ್ದಾನೆ ಅಂತ ಹೇಳು ಅಂತ ಹೇಳಿ ಜಿಂಕ್ ನ ಅಲ್ಲಿಂದ ಕಳ್ಸುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಮಾಸ್ಟರ್ ಶಿಫ್ ರೆಸ್ಟ್ ರೂಮ್ ಒಳಗಡೆ ಬಂದ್ ನೋಡಿದಾಗ ಅಲ್ಲಿ ಪೋ ಇರೋದಿಲ್ಲ. ಅದರಿಂದ ಅವರು ಪೋ ಎದ್ರುಕೊಂಡು ಇಲ್ಲಿಂದ ಓಡೋಗಿರ್ಬೋದು ಅಂತ ತಿಳ್ಕೊಂಡು ಅವರ ಶಿಷ್ಯರ ಜೊತೆ ಅವರು ಫೈಟಿಂಗ್ ರೂಮ್ ಹತ್ರ ಬಂದಾಗ ಅಲ್ಲಿಗೆ ಪೋ ಮುಂಚೆನೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅದನ್ನ ಮಾಸ್ಟರ್ ಶಿಫ್ ನೋಡಿ ಒಂದೇ ರಾತ್ರಿಲಿ ನೀನು ಕುಂಫು ಕಲಿಬಹುದು ಅಂತ ಕನಸು ಕಾಣ್ತಾ ಇದೀಯಾ, ಅದು ಅಷ್ಟೊಂದು ಸುಲಭ ಅಲ್ಲ. ನೀನು ನಿಜವಾಗ್ಲೂ ಡ್ರಾಗನ್ ವಾರಿಯರೇ ಆಗಿದ್ರೆ ಇವಾಗ ನೀನು ನನ್ನ ಶಿಷ್ಯಂದ್ರ ಜೊತೆ ಕಾಂಪೀಟ್ ಮಾಡಿ ನೋಡು ಅಂತ ಹೇಳ್ತಾರೆ. ಅದಕ್ಕೆ ಪೋ ಕೂಡ ಒಪ್ಕೊಳ್ಳುತ್ತೆ. ಅವಾಗ ಮಾಸ್ಟರ್ ಶಿಫ್ ನ ಶಿಷ್ಯಂದ್ರೆಲ್ಲ ಸೇರ್ಕೊಂಡು ಪೋಗೆ ಸಖತ್ತಾಗಿ ಹೊಡಿತಾರೆ. ಅವರು ಪೋ ಮೇಲೆ ಇದ್ದಂತಹ ಕೋಪನೆಲ್ಲ ತೀರಿಸ್ಕೊಳ್ತಾರೆ. ಅದಾದ್ಮೇಲೆ ಮಾಸ್ಟರ್ ಶಿಫ್ ಕೂಡ ಕೊನೆದಾಗಿ ನನ್ ಜೊತೆ ಟ್ರೈ ಮಾಡು ಅಂತ ಹೇಳಿ ಪೋಗೆ ಸಖತ್ತು ಅಂದ್ರೆ ಸಖತ್ತಾಗಿ ಹೊಡೆದು ಅರಮನೆಯಿಂದ ಕೆಳಗಡೆ ನೂಕ್ಬಿಡ್ತಾರೆ. ಆದ್ರೂ ಕೂಡ ಪೋ ಸ್ವಲ್ಪನೂ ಬೇಜಾರ್ ಮಾಡ್ಕೊಳ್ದೆ ವಾಪಸ್ ಅರಮನೆ ಒಳಗಡೆ ಬರ್ತಾನೆ. ಅವತ್ ರಾತ್ರಿ ಎಲ್ಲರೂ ಸೇರ್ಕೊಂಡು ಪೋಗೆ ಟೈಲಾಂಗ್ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಟೈಲಾಂಗ್ ಮಾಸ್ಟರ್ ಶಿಫ್ಗೆ ಮಗು ಇದ್ದಾಗ್ಲೇ ಸಿಗ್ತಾನೆ. ಅವನು ಬೆಳಿತಾ ಬೆಳಿತಾ ಅವನಿಗೆ ಕುಂಫು ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಅದನ್ನ ಗಮನಿಸಿದ ಮಾಸ್ಟರ್ ಶಿಫ್ ಟೈಲಾಂಗ್ಗೆ ಎಲ್ಲ ರೀತಿಯ ವಿದ್ಯೆನ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟೈಲಾಂಗ್ ಬೆಳಿತಾ ಬೆಳಿತಾ ಅದ್ಭುತವಾದ ಕುಂಫು ಮಾಸ್ಟರ್ ಆಗ್ತಾನೆ. ಅವಾಗ ಅವನಿಗೆ ಡ್ರಾಗನ್ ಪುಲಿಂದ ಮೇಲೆ ಕಣ್ಬಿಡುತ್ತೆ. ಆದ್ರೆ ಅದನ್ನ ಅವನಿಗೆ ಕೊಡೋದಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೇಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಯಾಕಂದ್ರೆ ಅವನು ತುಂಬಾ ಅಗ್ರೆಸಿವ್ ಆಗಿರೋದ್ರಿಂದ ಅದನ್ನ ಅವನು ದುರುಪಯೋಗ ಪಡಿಸ್ಕೊಳ್ತಾನೆ ಅಂತ. ಅದನ್ನ ತಿಳಿದು ಟೈಲಾಂಗ್ ಒಂದಿನ ಮಾಸ್ಟರ್ ಶಿಫ್ ಮೇಲೆ ನನಗೆ ಪುಲಿಂದ ಬೇಕೇ ಬೇಕು ಅಂತ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಮಾಸ್ಟರ್ ಶಿಫ್ಗೆ ಟೈಲಾಂಗ್ ಒಂದು ಮಗು ತರ ಕಂಡಿದ್ರಿಂದ ಅವರು ಅವನಿಗೆ ಏನು ಮಾಡೋದಿಲ್ಲ. ಆದ್ರೆ ಅವನು ಮಾಸ್ಟರ್ ಶಿಫ್ಗೆನೆ ಹೊಡೆದು ಪುಲಿಂದನ ತಗೊಳ್ಳೋದಕ್ಕೆ ಅಂತ ಹೋಗ್ತಿರ್ತಾನೆ. ಅದನ್ನ ನೋಡಿದ ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೆ ಅವನಿಗೆ ಅವರ ಶಕ್ತಿನ ಯೂಸ್ ಮಾಡಿ ಟೈಲಾಂಗ್ ನ ನಿಶ್ಚಲಗೊಳಿಸ್ಬಿಡ್ತಾರೆ. ಅದಾದ್ಮೇಲೆ ಮಾಸ್ಟರ್ ಶಿಫ್ ಟೈಲಾಂಗ್ ನಷ್ಟು ಯಾರನ್ನೂ ಇಷ್ಟಪಡೋದಿಲ್ಲ. ಇವಾಗ ಅವರಿಗೆ ಡ್ರಾಗನ್ ವಾರಿಯರ್ ಆಗಿ ನೀನ್ ಸಿಕ್ಕಿದ್ಯಾ, ಇನ್ನ ನಿನ್ ಕೈಲಿ ಏನಾಗುತ್ತೆ ಅಂತ ಟೈಗ್ರೆಸ್ ಪೋಗೆ ಬೈತಿರ್ತಾಳೆ. ಅದೇ ದಿನ ರಾತ್ರಿ ಜಿಂಕು ಮಾಸ್ಟರ್ ಶಿಫ್ ಹತ್ರ ಬಂದು ನಡೆದಿದ್ ವಿಷಯನೆಲ್ಲ ಹೇಳುತ್ತೆ. ಅದರಿಂದ ಅವರು ತುಂಬಾ ಬೇಗ ಬೇಗ ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೆ ಹತ್ರ ಬಂದು ಗುರುಜಿ ನೀವು ಏನ್ ಅನ್ಕೊಂಡಿದ್ರಿ ಅದು ನಿಜ ಆಗಿದೆ. ಟೈಲಾಂಗ್ ಜೈಲಿನಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬರ್ತಿದ್ದೇನೆ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಹೋಗ್ಬೆ ಇದು ನಿಜವಾಗ್ಲೂ ಕೆಟ್ಟ ಸಮಾಚಾರ. ನಿನಗೆ ಪೋ ಮೇಲೆ ಭರವಸೆ ಇಲ್ಲ ಅಂದ್ರೆ ಡ್ರಾಗನ್ ಯುದ್ಧನ ಇಲ್ಲಿಗೆ ಸ್ಟಾಪ್ ಮಾಡು. ನಿನಗೆ ಪೋ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅವನು ಅವನ ಡೆಸ್ಟಿನಿನ ಇನ್ನೂ ತಲುಪಿಲ್ಲ. ಯಾಕಂದ್ರೆ ಅವನು ಡ್ರಾಗನ್ ವಾರಿಯರ್ ಆಗ್ತಾನೆ ಅನ್ನೋದು ನಿಮ್ಗಳಿಗೆ ಭರವಸೆ ಇಲ್ಲ. ಅದರಿಂದ ದೋಸ್ತ್ ನೀನು ಒಂದ್ಸಲ ಆ ಪಾಂಡ ಮೇಲೆ ಭರವಸೆ ಇಡು. ಅವನು ಡ್ರಾಗನ್ ವಾರಿಯರ್ ಹಾಗೆ ಆಗ್ತಾನೆ ಅಂತ ನಂಬು ಅಂತ ಹೇಳಿ ನನಗಿವಾಗ ನೀನು ಒಂದು ಮಾತು ಕೊಡು. ಪಾಂಡ ಮೇಲೆ ಭರವಸೆ ಇಟ್ಟು ಅವನನ್ನ ಡ್ರಾಗನ್ ವಾರಿಯರ್ ಮಾಡೇ ಮಾಡ್ತೀನಿ ಅಂತ. ನನಗ್ ಗೊತ್ತಿದೆ ಈ ಕೆಲಸ ನಿನ್ ಕೈಲಿ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮಾಸ್ಟರ್ ಶಿಫ್ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. ನಂತರ ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೆ ಅವರ ಕೋಲನ್ನ ಮಾಸ್ಟರ್ ಶಿಫ್ಗೆ ಕೊಟ್ಟು ಇನ್ಮೇಲೆ ನೀನು ನಿನ್ನ ಜರ್ನಿನ ನನ್ನನ್ನ ಬಿಟ್ಟು ಒಬ್ನೇ ಮುಂದುವರಿಸಬೇಕಾಗುತ್ತೆ. ಯಾಕಂದ್ರೆ ನನ್ನ ಸಮಯ ಇಲ್ಲಿಗೆ ಮುಗಿತು ಅಂತ ಹೇಳಿ ಅವರು ಸ್ವಲ್ಪ ಹಾಗೆ ಮುಂದೆ ಹೋಗಿ ನನಗೆ ನಿನ್ ಮೇಲೆ ಭರವಸೆ ಇದೆ ಅಂತ ಹೇಳ್ತಿರ್ತಾರೆ. ಅಷ್ಟೇ ಅವರ ಆತ್ಮ ಗಾಳಿಯಲ್ಲಿ ದೇವರಿಗೆ ಅರ್ಪಣೆ ಆಗುತ್ತೆ. ಅವರ ಆತ್ಮದ ಜೊತೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಹೂಗಳೆಲ್ಲ ಆರೋಗಿ ಅಲ್ಲಿದ್ದಂತ ಮರ ಪೂರ್ತಿಯಾಗಿ ಬೋಳಾಗುತ್ತೆ. ಅವಾಗ ಮಾಸ್ಟರ್ ಶಿಫ್ ತನ್ನ ಶಿಷ್ಯರ ಹತ್ರ ಬಂದು ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೆ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಾಯ್ತು. ಟೈಲಾಂಗ್ ಬೇರೆ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಅವನನ್ನ ಈ ಪಾಂಡನೆ ತಡಿಬೇಕು. ಇದು ಗ್ರ್ಯಾಂಡ್ ಮಾಸ್ಟರ್ ನ ಆಜ್ಞೆ ಅಂತ ಹೇಳ್ತಾರೆ. ಅದನ್ನ ಕೇಳಿದಪ್ಪೋ ಏನು ನಾನು ಟೈಲಾಂಗ್ ನ ತಡಿಬೇಕಾ, ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಅವನು ಎದ್ರುಕೊಂಡು ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಅವಾಗ ಅವನ ಹತ್ರ ಮಾಸ್ಟರ್ ಶಿಫ್ ಬಂದು ನೀನು ಎಲ್ಲಿಗೂ ಹೋಗೋ ಹಾಗಿಲ್ಲ, ನಿಜವಾದ ಯುದ್ಧ ಇವಾಗ ಸ್ಟಾರ್ಟ್ ಆಗುತ್ತೆ, ನಾನ್ ನಿನ್ನ ಡ್ರಾಗನ್ ಯುದ್ಧಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಪೋ ಮಹಾಗುರು ಅದು ಸಾಧ್ಯನೇ ಇಲ್ಲ. ನೀವೆಲ್ಲ ಹೇಳೋ ಹಾಗೆ ನಾನೊಬ್ಬ ಫ್ಯಾಟಿ ಮನುಷ್ಯ, ನಾನು ಆ ಟೈಲಾಂಗ್ ಜೊತೆ ಫೈಟ್ ಮಾಡೋದಕ್ಕೆ ಸಾಧ್ಯನಾ, ನೀವೇ ಹೇಳಿ ಅಂತ ಕೇಳ್ತಾನೆ. ಅವಾಗ ಮಾಸ್ಟರ್ ಶಿಫ್ ಅದು ನನಗ್ ಗೊತ್ತಿಲ್ಲ, ಆದ್ರೆ ನೀನು ಈ ಕೆಲ್ಸನ ಮಾಡ್ಲೇಬೇಕು ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅದನ್ನ ಟೈಗ್ರೆಸ್ ನೋಡಿ ಟೈಲಾಂಗ್ ಜೊತೆ ಹೋರಾಡೋದಕ್ಕೆ ಅಂತ ಅವಾಗ್ಲೇ ಅವಳು ಅಲ್ಲಿಂದ ಹೊರಡ್ತಾಳೆ. ಅವಳು ಹೋಗ್ತಿರ್ಬೇಕಾದ್ರೆ ಅವಳ ಜೊತೆ ಅವಳ ಸ್ನೇಹಿತರು ಕೂಡ ಹೋಗ್ತಾರೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಮಾಸ್ಟರ್ ಶಿಫ್ ತುಂಬಾ ಬೇಜಾರ್ ಮಾಡ್ಕೊಂಡು ಒಂದ್ ಕಡೆ ಕೂತಿರ್ಬೇಕಾದ್ರೆ ಪೋ ಪ್ರಾಕ್ಟೀಸ್ ಮಾಡ್ತಿರುವಂತ ಶಬ್ದ ಅವರಿಗೆ ಕೇಳಿಸುತ್ತೆ. ಆ ಶಬ್ದ ಸ್ಟೋರ್ ರೂಮ್ ಕಡೆಯಿಂದ ಬರ್ತಿರುತ್ತೆ. ಅಲ್ಲಿ ಪೋ ಏನ್ ಪ್ರಾಕ್ಟೀಸ್ ಮಾಡ್ತಿರ್ಬೋದು ಅಂತ ನೋಡೋದಕ್ಕೆ ಮಾಸ್ಟರ್ ಶಿಫ್ ಅಲ್ಲಿಗೆ ಬಂದಾಗ ಪೋ ಅಲ್ಲಿದ್ದಂತಹ ವಸ್ತುಗಳನ್ನೆಲ್ಲ ಒಡೆದಾಕಿ ಅದ್ರೊಳಗಡೆ ಇದ್ದಂತಹ ಬೆಣ್ಣೆ ಬಿಸ್ಕೆಟ್ ನ ತಿಂತಾ ಇರ್ತಾನೆ. ಅವನು ಅಲ್ಲಿದ್ದಂತಹ ವಸ್ತುಗಳನ್ನೆಲ್ಲ ಒಡೆದಾಕಿರೋದ್ನ ಮಾಸ್ಟರ್ ಶಿಫ್ ನೋಡಿ ನೀನು ಇವಾಗ್ಲೇ ನನ್ ಜೊತೆ ಬಾ ಅಂತ ಹೇಳಿ ಅವರು ಪೋನ ಒಂದು ಪ್ರಶಾಂತವಾಗಿರುವಂತ ಜಾಗದ ಹತ್ರ ಕರ್ಕೊಂಡ್ ಬಂದು ಪೋಗೆ ಮೋಟಿವೇಟ್ ಮಾಡಿ ಅವನಿಗೆ ಮೋಮೋಸ್ ನ ಆಸೆ ತೋರಿಸಿ ನೀನು ಇವತ್ತಿನ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡಿದ್ರೆ ಇದನ್ನೆಲ್ಲ ನೀನೇ ತಿನ್ಬಹುದು ಅಂತ ಹೇಳಿ ಮೋಮೋಸ್ ನ ಅವನ್ ಮುಂದೆ ಇಟ್ಟು ಅವನಿಗೆ ಕುಂಫು ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಮಾಸ್ಟರ್ ಪೋಗೆ ತುಂಬಾ ಟೆಕ್ನಿಕ್ ಗಳನ್ನ ಹೇಳ್ಕೊಡ್ತಿರ್ತಾರೆ. ಅದರಿಂದ ಪೋ ಸ್ವಲ್ಪ ದಿನಗಳಲ್ಲೇ ಒಬ್ಬ ಒಳ್ಳೆ ಕುಂಫು ಮಾಸ್ಟರ್ ಆಗಿ ಪರಿವರ್ತನೆ ಆಗ್ತಾನೆ. ಕೊನೆದಾಗಿ ಮಾಸ್ಟರ್ ಶಿಫ್ ಮತ್ತೆ ಪೋಗೆ ಒಂದು ಸ್ಪರ್ಧೆ ನಡೆಯುತ್ತೆ. ಅದೇನಂದ್ರೆ ಮಾಸ್ಟರ್ ಶಿಫ್ ಹತ್ರ ಇರುವಂತ ಮೋಮೋಸ್ ನ ಕಿತ್ಕೊಂಡು ಪೋ ತಿನ್ಬೇಕಾಗಿರುತ್ತೆ. ಪೋ ಅದನ್ನ ಅವರಿಂದ
ಕಿತ್ಕೊಳ್ಳೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಮಾಸ್ಟರ್ ಅದನ್ನ ಅವನಿಗೆ ಸಿಗದೇ ಇರೋ ಹಾಗೆ ಮಾಡ್ತಿರ್ತಾರೆ. ಆದ್ರೂ ಪೋ ಹೇಗೋ ಮಾಡಿ ಮಾಸ್ಟರ್ ಜೊತೆ ಫೈಟ್ ಮಾಡ್ತಾ ಆ ಮೋಮೋಸ್ನ ಇಟ್ಕೊಂಡ್ ಬಿಡ್ತಾನೆ. ಅದನ್ನ ನೋಡಿ ಮಾಸ್ಟರ್ ಶಿಫುಗೆ ತುಂಬಾನೇ ಖುಷಿ ಆಗುತ್ತೆ. ಅಷ್ಟರಲ್ಲಿ ಈ ಕಡೆ ಮಾಸ್ಟರ್ ಶಿಫುನ ಶಿಷ್ಯಂದ್ರೆಲ್ಲ ಟೈಲಂಗ್ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಅದ್ರ ಹತ್ರನೇ ಬಂದ್ಬಿಡ್ತಾರೆ. ಅವಾಗ ಅವ್ರಗಳ ಮಧ್ಯೆ ದೊಡ್ಡ ಫೈಟ್ ನಡೆಯುತ್ತೆ. ಟೈಲಂಗ್ ಜೊತೆ ಟೈಗ್ರೆಸ್ ಕೂಡ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಿರ್ತಾಳೆ. ಅವಳ ಜೊತೆ ಕ್ರೇನ್, ಮ್ಯಾಂಟಿಸ್, ಮಂಕಿ ಮತ್ತೆ ವೈಫರ್ ಕೂಡ ಸೇರ್ಕೊಂಡು ಟೈಲಂಗ್ ಗೆ ಸಖತ್ತಾಗಿ ಹೊಡಿತಾ ಇರ್ತಾರೆ. ಆದ್ರೂ ಕೂಡ ಟೈಲಂಗ್ ಅವ್ರಗಳ ಜೊತೆ ಫೈಟ್ ಮಾಡ್ತಾ ಅವ್ರಗಳಿಗೆಲ್ಲ ಸಖತ್ತಾಗಿ ಹೊಡೆದು ಅವ್ರಗಳನ್ನ ನಿಶ್ಚಲಗೊಳಿಸ್ಬಿಡ್ತಾನೆ. ಈ ಕಡೆ ಮಾಸ್ಟರ್ ಮತ್ತೆ ಪೋ ಇಬ್ರು ಟ್ರೈನಿಂಗ್ ನ ಮುಗಿಸ್ಕೊಂಡು ವಾಪಸ್ ಅರಮನೆ ಹತ್ರ ಬರ್ತಿರ್ಬೇಕಾದ್ರೆ ಅಲ್ಲಿಗೆ ಕ್ರೇನ್ ಅವನ ಸ್ನೇಹಿತರನ್ನೆಲ್ಲ ಎತ್ಕೊಂಡ್ ಬಂದು ಮಾಸ್ಟರ್ ಶಿಫ್ಗೆ ನಡೆದಿದ್ದ ವಿಷಯನೆಲ್ಲ ಹೇಳ್ತಾನೆ. ಅವಾಗ ಮಾಸ್ಟರ್ ಶಿಫ್ ಎಲ್ಲರನ್ನೂ ಮೊದ್ಲಿನ ತರ ಮಾಡಿ ಅವ್ರಗಳನ್ನ ಫೈಟಿಂಗ್ ರೂಮ್ ಒಳಗಡೆ ಕರ್ಕೊಂಡ್ ಬಂದು ಇನ್ಮೇಲೆ ಯಾವುದೇ ಕಾರಣಕ್ಕೂ ತಡ ಮಾಡೋದ್ ಬೇಡ ಅಂತ ಹೇಳಿ ಡ್ರ್ಯಾಗನ್ ಪುಲಿಂದನ ಕೆಳಗಡೆ ತಗೊಂಡು ಅದನ್ನ ಪೋ ಕೈಗೆ ಕೊಟ್ಟು ನೀನು ಇದನ್ನ ಓದಿ ಒಳ್ಳೆ ಡ್ರ್ಯಾಗನ್ ವಾರಿಯರ್ ಆಗು ಅಂತ ಹೇಳ್ತಾರೆ. ಆದ್ರೆ ಪೋ ಆ ಡ್ರ್ಯಾಗನ್ ಪುಲಿಂದನ ಓಪನ್ ಮಾಡಿ ನೋಡಿದ್ರೆ ಅದ್ರೊಳಗಡೆ ಏನು ಇರೋದಿಲ್ಲ, ಒಂದು ಕನ್ನಡಿ ತರ ಇರುತ್ತೆ ಅಷ್ಟೇ. ಅದ್ರ ಬಗ್ಗೆ ಮಾಸ್ಟರ್ ಶಿಫ್ಗೂ ಕೂಡ ಏನು ಗೊತ್ತಿರೋದಿಲ್ಲ. ಅದರಿಂದ ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಅವರು ಟೈಗ್ರೆಸ್ಗೆ ಇವಾಗ್ಲೇ ನೀವೆಲ್ಲ ಹಳ್ಳಿಯಲ್ಲಿರುವಂತಹ ಜನಗಳಿಗೆ ಹಳ್ಳಿನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಹೇಳಿ ಟೈಲಂಗ್ ನಿಂದ ಅವ್ರಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ನಾನು ಅವನ ಜೊತೆ ಫೈಟ್ ಮಾಡ್ತೀನಿ, ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವನನ್ನ ತಡೆಯೋದಕ್ಕೆ ಟ್ರೈ ಮಾಡ್ತೀನಿ. ನೀವುಗಳು ಕೂಡ ಹಳ್ಳಿ ಜನಗಳ ಜೊತೆ ಇಲ್ಲಿಂದ ಹೋಗಿ, ನಾನು ನಿಮ್ಮ ಗುರು ಆಗಿದ್ದಕ್ಕೆ ನನ್ಗೆ ತುಂಬಾನೇ ಗರ್ವ ಇದೆ, ಇದು ನನ್ನ ಆಜ್ಞೆ ಅಂತ ಹೇಳ್ತಾರೆ. ಅದರಿಂದ ಅವ್ರಗಳೆಲ್ಲ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಹಾಗೆ ಅವ್ರುಗಳು ಹಳ್ಳಿ ಜನಗಳನ್ನೆಲ್ಲ ಕರ್ಕೊಂಡು ಊರನ್ನ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಿರ್ತಾರೆ. ಆ ಸಮಯದಲ್ಲಿ ಪೋ ಅವನ ಡ್ಯಾಡ್ ನ ಮೀಟ್ ಮಾಡ್ತಾನೆ. ಅವರು ಅವನನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅದಾದ್ಮೇಲೆ ಪೋ ಪುಲಿಂದನ ಓಪನ್ ಮಾಡಿ ಇದ್ರ ಅರ್ಥ ಏನಿರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದ್ರೊಳಗಡೆ ಇರುವಂತ ಕನ್ನಡಿಲಿ ಅವನ ಮುಖನ ನೋಡ್ಕೊಂಡು ಇದ್ರ ಅರ್ಥ ಮೊದ್ಲು ಇದನ್ನ ಯಾರು ನೋಡ್ತಾರೆ ಅವರೇ ಡ್ರ್ಯಾಗನ್ ವಾರಿಯರ್ ಆಗ್ತಾರೆ, ಇದನ್ನ ಪಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಕಸರತ್ತುಗಳನ್ನ ಕಲಿಬೇಕಾಗುತ್ತೆ ಅನ್ನೋದು ಪೋಗೆ ಅರ್ಥ ಆಗುತ್ತೆ. ಅದರಿಂದ ಅವನು ಮತ್ತೆ ಅರಮನೆ ಹತ್ರ ಹೋಗೋದಕ್ಕೆ ಡಿಸೈಡ್ ಮಾಡ್ತಾನೆ. ಈ ಕಡೆ ಮಾಸ್ಟರ್ ಶಿಫ್ ಜನಗಳೆಲ್ಲ ಹಳ್ಳಿ ಬಿಟ್ಟು ಹೋಗ್ತಿರೋದನ್ನ ನೋಡ್ತಿರ್ಬೇಕಾದ್ರೆ ಅವ್ರ ಹತ್ರ ಟೈಲಂಗ್ ಬಂದು ನಾನ್ ನನ್ನ ಮನೆಗೆ ವಾಪಸ್ ಬಂದಾಯ್ತು ಗುರುಜಿ ಅಂತ ಹೇಳ್ತಾನೆ. ಅದಕ್ಕೆ ಮಾಸ್ಟರ್ ಶಿಫ್ ಇದು ನಿನ್ನ ಮನೆ ಅಲ್ಲ, ಹಾಗೆ ನಾನು ನಿನ್ನ ಗುರು ಅಲ್ಲ ಅಂತ ಹೇಳ್ತಾರೆ. ಅವಾಗ ಟೈಲಂಗ್ ಹಾಗಾದ್ರೆ ದ ಗ್ರೇಟ್ ಡ್ರ್ಯಾಗನ್ ವಾರಿಯರ್ ಎಲ್ಲಿ, ಅವನನ್ನ ನಾನು ಸೋಲ್ಸಿ ಡ್ರ್ಯಾಗನ್ ಪುಲಿಂದನ ನಂದಾಗ್ಸ್ಕೊಳ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮಾಸ್ಟರ್ ಶಿಫ್ ಅವನ್ ಬಗ್ಗೆ ಬಿಡು, ಮೊದ್ಲು ನೀನು ನನ್ ಜೊತೆ ಹೋರಾಡು ಅಂತ ಹೇಳ್ತಾರೆ. ಅವಾಗ ಮಾಸ್ಟರ್ ಶಿಫ್ ಮತ್ತೆ ಟೈಲಂಗ್ ಮಧ್ಯೆ ದೊಡ್ಡ ಯುದ್ಧನೇ ನಡೆಯುತ್ತೆ. ಅವಾಗ ಟೈಲಂಗ್ ಗುರುಜಿಗೆ ನಿಮ್ಮಿಂದ ನಾನು ಇಷ್ಟ ದಿನ ಜೈಲ್ನಲ್ಲಿರ್ಬೇಕಾಯ್ತು, ಹೇಳ್ಬೇಕು ಅಂದ್ರೆ ನಿಜವಾದ ಡ್ರ್ಯಾಗನ್ ವಾರಿಯರ್ ನಾನೇ, ನಿಮ್ಮಿಂದ ನನಗೆ ಮೋಸ ಆಗಿದೆ ಅಂತ ಹೇಳಿ ಟೈಲಂಗ್ ಮಾಸ್ಟರ್ ಶಿಫ್ಗೆ ತುಂಬಾನೇ ಹೊಡಿತಾ ಇರ್ತಾನೆ. ಮಾಸ್ಟರ್ ಶಿಫ್ ಕೂಡ ಅವನ್ ಜೊತೆ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ತುಂಬಾ ವಯಸ್ಸಾಗಿರೋದ್ರಿಂದ ಅವರಿಗೆ ಸಖತ್ ಸುಸ್ತಾಗ್ಬಿಡುತ್ತೆ. ಆ ಸಮಯದಲ್ಲಿ ಟೈಲಂಗ್ ಇನ್ನೇನು ಮಾಸ್ಟರ್ ಶಿಫ್ ನ ಸಾಯಿಸ್ಬೇಕು, ಅಷ್ಟರಲ್ಲಿ ಅಲ್ಲಿಗೆ ಪೋ ಬಂದು ನಾನೇ ಡ್ರ್ಯಾಗನ್ ವಾರಿಯರ್ ಅಂತ ಹೇಳ್ತಾನೆ. ಅವನನ್ನ ನೋಡಿ ಟೈಲಂಗ್ ನಗ್ತಾ ಏನು ನೀನೊಬ್ಬ ಪಾಂಡ, ನಿನ್ ಕೈಲಿ ಏನಾಗುತ್ತೆ ದಡಿಯ ದೋಸ್ತ್ ಅಂತ ಗೇಲಿ ಮಾಡ್ತಿರ್ತಾನೆ. ಅದಕ್ಕೆ ಪೋ ನಾನು ಏನು ಅನ್ನೋದು ನಿನ್ಗೆ ಇವಾಗ್ಲೇ ಗೊತ್ತಾಗುತ್ತೆ, ನಿನ್ಗೇನಾದ್ರೂ ಇದು ಬೇಕಿದ್ರೆ ಬಂದ್ ತಗೋ ಅಂತ ಹೇಳುತ್ತೆ. ಅದರಿಂದ ಟೈಲಂಗ್ ಡ್ರ್ಯಾಗನ್ ಪುಲಿಂದನ ತಗೊಳ್ಳೋದಕ್ಕೆ ಅಂತ ಹೋದಾಗ ಪೋ ಮತ್ತೆ ಟೈಲಂಗ್ ಮಧ್ಯೆ ದೊಡ್ಡ ಫೈಟ್ ನಡೆಯುತ್ತೆ. ಟೈಲಂಗ್ ಡ್ರ್ಯಾಗನ್ ಪುಲಿಂದನ ಪೋ ಹತ್ರ ಕಿತ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವನ್ ಕೈಲಿ ಆಗ್ತಾ ಇರೋದಿಲ್ಲ. ಆದ್ರೂ ಅವನು ಕೊನೆಗೆ ಪೋಗೆ ಸಖತ್ತಾಗಿ ಹೊಡೆದು ಅವನ್ ಕೈಲಿದ್ದಂತಹ ಡ್ರ್ಯಾಗನ್ ಪುಲಿಂದನ ಕಿತ್ಕೊಂಡು ನೋಡ್ತಾನೆ. ಅವಾಗ ಅವನು ಅದ್ರಲ್ಲಿ ಏನು ಇಲ್ದೇ ಇರೋದನ್ನ ನೋಡಿ ಇದ್ರಲ್ಲಿ ಏನು ಇಲ್ವಲ್ಲ ಅಂತ ಹೇಳಿ ಅವನು ಪೋನ ನಿಶ್ಚಲಗೊಳಿಸೋದಕ್ಕೆ ನೋಡ್ತಾನೆ. ಆದ್ರೆ ಪೋ ತುಂಬಾ ದಪ್ಪ ಇರೋದ್ರಿಂದ ಅವನಿಗೆ ಏನು ಆಗ್ತಾ ಇರೋದಿಲ್ಲ. ಅವಾಗ ಮತ್ತೆ ಪೋ ಟೈಲಂಗ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಸಲ ಪೋ ಟೈಲಂಗ್ ನ ಇಟ್ಕೊಂಡು ಅವನಿಗೆ ಸಖತ್ತಾಗಿ ಹೊಡೆದು ಅವನ್ ಕೈನ ಇಟ್ಕೊಂಡು ಅವನನ್ನ ಮತ್ತೆ ನಿಶ್ಚಲಗೊಳಿಸ್ಬಿಡ್ತಾನೆ. ಅದು ಊರಿನ ಹೊರ್ಗಡೆ ಇರೋರ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಅದರಿಂದ ಅವ್ರಗಳೆಲ್ಲ ವಾಪಸ್ ಊರೊಳಗಡೆ ಬಂದ್ ನೋಡಿದ್ರೆ ಪೋ ಒಬ್ಬ ಕುಂಫು ಮಾಸ್ಟರ್ ತರ ಬರ್ತಿರ್ತಾನೆ. ಅವನನ್ನ ನೋಡಿ ಜನಗಳೆಲ್ಲ ತುಂಬಾನೇ ಖುಷಿ ಪಡ್ತಿರ್ತಾರೆ. ಹಾಗೆ ಮಾಸ್ಟರ್ ಶಿಫ್ನ ಶಿಷ್ಯರೆಲ್ಲ ಪೋನ ಅವರ ಗುರುವಾಗಿ ಒಪ್ಕೊಳ್ತಾರೆ. ನಂತರ ಪೋ ವಾಪಸ್ ಅರಮನೆ ಒಳಗಡೆ ಬಂದು ಅವನು ಟೈಲಂಗ್ ನ ಸೋಲ್ಸಿದ ವಿಷಯನ ಗುರುಜಿಗೆ ತಿಳಿಸ್ತಾನೆ. ಅದನ್ನ ಕೇಳಿ ಅವರು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಅವರು ಯಾವತ್ತು ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೆ ಅವರ ಮಾತು ಸುಳ್ಳಾಗಿಲ್ಲ, ನಾನೇ ಅವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಿರ್ತಾರೆ. ಅದಾದ್ಮೇಲೆ ಮಾಸ್ಟರ್ ಶಿಫ್ ಪೋ ಇಬ್ರು ಹಾಗೆ ರೆಸ್ಟ್ ಮಾಡ್ತಿರ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.